ಮನುಷ್ಯನಿಗೆ ಮನಸ್ಸು ಮತ್ತು ಆಲೋಚನಾ ಶಕ್ತಿ ಇದೆ. ವಿಶ್ವದೆಲ್ಲೆಡೆಯ ವಿದ್ಯಮಾನಗಳು ನಡೆಯುತ್ತಿರುವುದು ವೈಯಕ್ತಿಕ ಹಾಗೂ ಸಮೂಹ ಆಲೋಚನೆಗಳ ಶಕ್ತಿಗಳಿಂದಲೇ. ಸತತವಾಗಿ ಆಲೋಚನೆ ಮಾಡುವುದು, ಮನನ ಮಾಡುವುದು, ಇದರಿಂದ ನಿಮ್ಮ ಜ್ಞಾನಾಭಿವೃದ್ಧಿಯಾಗುವುದು. ಇಂದಿನ ಕಂಪ್ಯೂಟರ್ ಯುಗದಲ್ಲಿ ಚೆನ್ನಾಗಿ ಆಲೋಚಿಸುವವರಿಗೆ ತಂತ್ರಾಂಶ ಕ್ಷೇತ್ರ ಒಂದು ಚಿನ್ನದ ಗಣಿಯಿದ್ದಂತೆ. ಪ್ರಪಂಚದ ಎಲ್ಲ ಉಪಕರಣಗಳು, ಸೌಲಭ್ಯಗಳ ಆವಿಷ್ಕಾರ ತೀವ್ರವಾದ ಆಲೋಚನೆಗಳ ಪರಿಣಾಮವೇ ಆಗಿದೆ. ನಮ್ಮ ಆಲೋಚನೆಯ ಪರಿಣಾಮವಾಗಿ ನಾವು ಸೃಜನಶೀಲರಾಗಿ ಕೆಲಸ ಮಾಡುವಂಥವರಾಗಬೇಕು. ಯಾವುದಾದರೂ ವಿಷಯವನ್ನು ತೆಗೆದುಕೊಂಡು ಅದರ ಬಗ್ಗೆ ಆಲೋಚಿಸಿ ಅದರ ಬಗ್ಗೆ ಮನನ ಮಾಡುವುದು ಎಂದರೆ ಮೊಸರನ್ನು ಕಡೆದು ಬೆಣ್ಣೆ ಇದುವರೆಗೆ ವಿಶ್ವದಲ್ಲಿ ಆಗಿರುವ ಎಲ್ಲ ಆವಿಷ್ಕಾರಗಳನ್ನು ನೋಡಿದರೆ ದಿಗ್ಭ್ರಮೆಯಾಗುತ್ತದೆ. ಇವೆಲ್ಲಕ್ಕೂ ಕಾರಣ ಮಾನವನ ಆಲೋಚನಾ ಲಹರಿ. ಇದು ಭಗವಂತನು ಮಾನವರಿಗೆ ಇತ್ತಿರುವ ವರ. ಈ ವರವನ್ನು ಸ್ವಚ್ಛ, ಸಕಾರಾತ್ಮಕ, ಸೃಜನಶೀಲಾತ್ಮಕವಾದ ಕೆಲಸಗಳಿಗೆ ಮಾತ್ರ ಉಪಯೋಗಿಸಬೇಕು. ಇಂತಹ ಆಲೋಚನೆಗಳು ನಿಮಗೆ ಒಳಿತನ್ನು, ಇತರರಿಗೆ ನೆಮ್ಮದಿಯನ್ನು ತರಬೇಕು. ಆತನು ಕೊಟ್ಟ ವರವನ್ನು ಉಪಯೋಗಿಸಿ ಆತನ ಬಗ್ಗೆಯೇ ಯೋಚಿಸೋಣ. ಇಂತಹ ವಿಷಯದ ಬಗ್ಗೆ ನಾವು ಹೆಚ್ಚು ಹೆಚ್ಚು ಮನನ ಮಾಡಿದರೆ ನಮ್ಮ ಬುದ್ಧಿಶಕ್ತಿ ಹೆಚ್ಚುವುದು, ನಾವು ಹೆಚ್ಚು ಸೃಜನಶೀಲರಾಗುವೆವು. ಅನೇಕ ಸರ್ಕಾರಗಳು ತಜ್ಞರ ಹಾಗೂ ಮೇಧಾವಿಗಳ ಗುಂಪನ್ನು ನಿರ್ಮಿಸಿ ಅನೇಕ ವಿಷಯಗಳ ಬಗ್ಗೆ ಅವರು ಅಧ್ಯಯನ ಆಲೋಚನೆ ಮಾಡಿ ಸರ್ಕಾರಕ್ಕೆ ವರದಿ ನೀಡುವಂತೆ ಮಾಡಿರುವರು. ಇಂತಹ ಆಲೋಚನೆಗಳಿಂದ ಜಗತ್ತು ನಮ್ಮ ವಾಸಕ್ಕೆ ಬಹಳ ಅನುಕೂಲವಾಗಿರುವಂತೆ ಮಾಡುವಂತಹ ಶಕ್ತಿ ಇದೆ ಇವರಿಗೆ.